ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಂಡಾಯವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥ ಅಭ್ಯರ್ಥಿಗಳನ್ನು ಹಿಂದಕ್ಕೆ ತೆಗೆಯುವಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಯಶಸ್ವಿಯಾಗಿದ್ದಾರೆ. ಬನ್ನಿ ಈಗ ನಮ್ಮೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಪ್ಪ ಅವರಿದ್ದಾರೆ. ಈ ಪ್ರಚಾರದ ಕಾರ್ಯತಂತ್ರ ಹೇಗಿರುತ್ತೆ ಮತ್ತು ಗೆಲುವಿನ ಯಾವ ಥರ ಪ್ರಚಾರ ಮಾಡ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗಾಗಲೇ ಏನು ಪ್ರಚಾರ ಚುನಾವಣೆ ಕಾವು ಸಾಕಷ್ಟು ತೀವ್ರಗೊಂಡಿದೆ. ಈಗ ಕಾಂಗ್ರೆಸ್ ಪಕ್ಷದ ಪ್ರಚಾರ ಯಾವ ಥರ ನಡೀತಿದೆ, ಯಾವ ಥರ ನೀವು ತಂತ್ರಗಾರಿಕೆ ಮಾಡ್ತಾಯಿದ್ದೀರಿ? ಕಾಂಗ್ರೆಸ್ಸು ಯಾವಾಗಲೂ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಮಾಡ್ತಕ್ಕಂಥದ್ದು. ಅಭಿವೃದ್ಧಿನೇ ನಮ್ಮ ಮಂತ್ರ. ಧರ್ಮ ದುರುಪಯೋಗ ಮಾಡಿಕೊಂಡು, ಜಾತಿ ದುರುಪಯೋಗ ಮಾಡಿಕೊಂಡು ನಾವು ಚುನಾವಣೆ ಎದುರಿಸ್ತಕ್ಕಂಥವ್ರಲ್ಲ. ಜನಪರವಾದ ಕಾಳಜಿ, ಜನಪರವಾದಂಥ ಕೆಲಸಗಳ ಮುಖಾಂತರ ನಾವು ಚುನಾವಣೆ ಎದುರಿಸ್ತೀವಿ ವಿನ ಜಾತಿ ಧರ್ಮದ ಹೆಸರಿನ ಮೇಲೆ ನಾವು ಚುನಾವಣೆ ಎದುರಿಸೋದಿಲ್ಲ. ನಮ್ಮದು ಸರ್ವ ಜನಾಂಗವನ್ನು ಪ್ರೀತಿ ವಿಶ್ವಾಸದಿಂದ ಗಳಿಸಿಕೊಂಡು ಕಟ್ಟ ಕಡೆಯ ವ್ಯಕ್ತಿಗೂ ಸಹಾಯ ಮಾಡ್ತಕ್ಕಂಥ ಪಕ್ಷ ನಮ್ಮ ಪಕ್ಷ. ಜನತೆ ಒಪ್ತಾರೆ. ಹೋದಲ್ಲೆಲ್ಲ ಗ್ಯಾರಂಟಿಗಳು ಮತ್ತೊಂದುಗಳು ವಿಚಾರಗಳು ನಾವು ತೆಗೆದಾಗ ನಮಗೆ ಶಾಲು ಮಾಲಿ ಆರತಿ ಮಾಡಿ ನಾವು ಓಟ್ ಹಾಕ್ತೀವಿ ಅಂತಕ್ಕಂಥ ನಮ್ಮ ಸಹೋದರಿಯರಿಗೆ ನಾನು ಎಷ್ಟೇ ಧನ್ಯವಾದಗಳನ್ನ ಹೇಳಿದರು ಕಡಿಮೆ. ಏನು ನಮ್ಮ ಪಕ್ಷದ ಹಿರಿಯರಾದಂಥ ರಾಹುಲ್ ಜಿ ಅವರು, ನಮ್ಮ ಖರ್ಗೆ ಸಾಹೇಬರು, ಇವರೆಲ್ಲರೂ ಹಲವಾರು ವಿಚಾರಗಳಲ್ಲಿ ಕಟ್ಟ ಕಡೆಯ ಬಡವರಿಗೆ ಸಹಾಯ ಮಾಡ್ತಕ್ಕಂಥದ್ದೇನು ಶಕ್ತಿ ಇದೆ, ಅಭಿವೃದ್ಧಿ ಏನಿದೆ, ಯಾವುದೇ ಗುಡಿಸಲಿನಲ್ಲಿದ್ದವ್ರಿಗೂ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಶಕ್ತಿ ಕೊಟ್ಟಂಥ ಪಕ್ಷ. ಇಂಥ ಅಭಿವೃದ್ಧಿನೇ ನಾವು ಕಂಡಿಲ್ಲ ಅಂತಕ್ಕಂಥ ಜನ ಮಾತಾಡ್ತಾರೆ. ಎಂಥ ದೊಡ್ಡ ಅಭಿವೃದ್ಧಿ ಅಂದರೆ ಸಾಮಾನ್ಯ ಜನತೆಗೆ, ಬಡವನಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ ಅನ್ನ ಕೊಟ್ಟಿದ್ದಾರೆ, ಲೈಟ್ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ ತಿಂಗಳ. ಇಂಥ ಶಕ್ತಿ ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಒಂದೇ. ಆದ್ದರಿಂದ ಈ ಕಾಂಗ್ರೆಸ್ ಪಕ್ಷದ ಜೊತೆ ನಾವು ಇರಬೇಕಂತಕ್ಕಂಥ ಜನರೇ ರೆಡಿಯಾಗಿದ್ದಾರೆ. ತಂತ್ರಗಾರಿಕೆ ಏನಿಲ್ಲ ನಾವು. ಸರ್, ಈಗ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಅಭ್ಯರ್ಥಿಸು ಅಲ್ಲೊಬ್ಬರು ಪಕ್ಷೇತರ ಕಣಕ್ಕೆ ಅವರನ್ನು ತೆಗೆಸುವ ಮೂಲಕ ಈ ಬಾಗಲಕೋಟೆಯಲ್ಲಿ ಎಲ್ಲ ತೆಗೆಸಿದ್ರಿ. ಅಲ್ಲಿನೂ ಯಾವ ಥರ ನಡೀತಾ ಇದೆ ಅಂತ? ದಾವಣಗೆರೆದು ನನಗೆ ಗೊತ್ತಿಲ್ಲ, ನಾನು ಮಾತಾಡೋದು. ಸರ್, ಈಗ ಇಲ್ಲೇ ಅನುಕಂಪ ಆಧಾರ ಮೇಲೆ ಕಾಂಗ್ರೆಸ್ ಪಕ್ಷದವರು ಪ್ರಚಾರ ಮಾಡ್ತಾರಂತ ಬಿ ಜೆ ಪಿ ಆರೋಪ ಮಾಡ್ತಾಯಿದ್ದಾರೆ. ಅನುಕಂಪ ಎಷ್ಟೊಂದು ಲಾಭ ಆಗ್ಬೋದು ಅನಿಸುತ್ತೆ ಸರ್? ನೋಡ್ರಿ, ಮೆಟ್ಟಿ ಸಾಹೇಬ ಸರ್ವ ಜನಾಂಗವನ್ನು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ. ಸಣ್ಣವ್ರು ಬಂದರು, ಮನೆಗೆ ಬಂದರೆ ಗೌರವದಿಂದ ಕರಿತಕ್ಕಂಥ ವ್ಯಕ್ತಿ. ಅವ್ರ ಮೃದು ಸ್ವಭಾವ, ಅವ್ರು ಬಂದಾಗ ಅಪ್ರೋಚ್ ಮಾಡ್ತಕ್ಕಂಥ ರೀತಿ ನೀತಿ, ಜನರಲ್ಲಿ ವಿಶ್ವಾಸ ಇಟ್ಕೊಳ್ತಕ್ಕಂಥ ಅವ್ರ ಆರ್ಟ್, ಅದು ಅದ್ಭುತವಾದ ಕೆಲಸ ಮಾಡ್ತೈತೆ ವಿನ ಅವ್ರು ತೀರ್ಕೊಂಡಿದ್ದಾರೆ ಅದು ಲಾಭ ತಗೊಳ್ತೈತೆ. ನಮ್ಮದು ಏನಿಲ್ಲ, ಮನುಷ್ಯನ ವ್ಯಕ್ತಿತ್ವದ ಮೇಲೆ ಇದು ಕೆಲಸ ಆಗ್ತಿದೆ. ಸರ್, ಈಗ ಇನ್ನೊಂದು, ಈಗ ಅಧಿಕಾರ ಮತ್ತು ಹಣದ ದುರುಪಯೋಗ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತ ಬಿ ಜೆ ಪಿ ಆರೋಪ ಮಾಡ್ತಿದ್ದಾರೆ. ಅದರಿಂದ ಲಾಭ ಪಡೆಯುವಂಥ ಉದ್ದೇಶ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರ? ಅಧಿಕಾರ ನಾವು ಬೆಂಗಳೂರಲ್ಲಿ ಕರ್ನಾಟಕದಲ್ಲೇ ಇದ್ದೀವಿ. ಅವ್ರು ಕೇಂದ್ರದಿಂದ ಯಾಕೆ ದುರುಪಯೋಗ ಮಾಡಿ ವಿಮಾನದಿಂದ ಹಣ ತರ್ತಾರೋ ಕೊಡ್ತಾರೆ ಅಂತೇಳಿ ಮಂದಿ ಮಾತಾಡ್ತಾರೆ. ಅದನ್ನು ಒಪ್ತಾರೆ. ಅವರು ರೈಲ್ವೆದಾಗ ಹಣ ಬರ್ತೈತಿ ಕೊಡ್ತಾರೆ ಅಂತ ಹೇಳ್ತಾರೆ, ಅದನ್ನು ಒಪ್ತಾರೆ. ಅವರೆಲ್ಲ ಇಲೆಕ್ಷನ್ ಕಮಿಷನ್ ದುರುಪಯೋಗ ಮಾಡ್ಕೋತಾರೆ, ಜನ ಮಾತಾಡ್ತಾರೆ, ಅದನ್ನು ಒಪ್ತಾರೆ. ಇಂಥ ಸುಳ್ಳು ಗೊಂದಲ ಹೇಳಿಕೆಗಳಿಂದ ಅವ್ರಿಗೇನು ಲಾಭ ಆಗೋದಿಲ್ಲ, ಅದನ್ನೆಲ್ಲ ಬಿಡಬೇಕು. ಸರ್, ಎಷ್ಟು ಅಂತರ್ಮತಗಳಿಂದ ನೀವು ಜಯಗಳಿಸ್ಬೋದು? ನಾವು 25,000 ತಿಳ್ಕೊಂಡಿದ್ದೀವಿ. ಆದರೆ ಜನರ ಬೆಂಬಲ ನೋಡಿದ್ರೆ, ನಮಗೆ ಸಪೋರ್ಟ್ ಮಾಡ್ತಕ್ಕಂಥ ರೀತಿ ನೋಡಿದ್ರೆ ಅದಿನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಇದು ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರವರ ಮನದಾಳದ ಮಾತು.